ಈಗ ಸುಧಾಮೂರ್ತಿಯವರು ಏನು ಬೃಹಸ್ಪತಿಗಳ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಗ್ಯಾಂಗ್ ದೇಶದ್ರೋಹಿಗಳು ಅಂತ ಇನ್ನೊಬ್ರು ಹೇಳಿದ್ದಾರೆ. ಹಂಗಾರೆ ಕೋರ್ಟ್ಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ರಾಜ್ಯದ ಹೈಕೋರ್ಟ್ಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ರಾಜ್ಯದ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಲ್ಲ ಅಂದ್ರೆ ಭಾಗವಹಿಸಬೇಡಿ. ಮಾಹಿತಿ ಅಷ್ಟೇ, ನಿಮ್ಗೇನು ಮಾಹಿತಿ ಬೇಕೋ ಅಷ್ಟನ್ನು ಮಾತ್ರ ಕೊಡಿ ಅಂತ ಹೈಕೋರ್ಟ್ ಹೇಳಿದ ಮೇಲೂ ಕೂಡ ಹೈಕೋರ್ಟ್ ವಿರುದ್ಧವಾಗಿ ರಾಜ್ಯ ಸರ್ಕಾರ ಜನಗಳಿಗೆ ಹೀನಾಮಾನವಾಗಿ ಅವ್ರನ್ನ ತೆಗಳ್ತಾ ಇರೋದು, ವೈಯಕ್ತಿಕ ನಿಂದನೆ ಮಾಡ್ತಾ ಇರೋವಂಥದ್ದು ಎಷ್ಟು ಸರಿ? ಹೈಕೋರ್ಟ್ ಆದೇಶಕ್ಕೆ ಹಂಗಾರೆ ಗೌರವ ಬೇಡವಾ? ಸುಧಾಮೂರ್ತಿ ಅವರೇನು ಹೇಳಿದ್ದಾರೆ, ನಾನು ಇದರಲ್ಲಿ ಭಾಗವಹಿಸಲ್ಲ, ನನಗೆ ಇದರಿಂದ ಏನು ಉಪಯೋಗ ಏನಿಲ್ಲ, ನನಗೆ ಅಪಾಯನೂ ಇಲ್ಲ ಉಪಯೋಗನೂ ಏನೂ ಇಲ್ಲ, ಅದನ್ನ ನಾನು ಮಾಡಲ್ಲ. ಕೋರ್ಟು ಹೇಳಿದೆ ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಲ್ಲ ಅಂದ್ರೆ ಬಿಡಿ ಅಂತ ಹೇಳಿದೆ. ಏನ್ ತಪ್ಪು ಅದರಲ್ಲಿ? ಬೃಹಸ್ಪತಿಗಳ ಅಂದ್ರೆ ಏನ್ ನೀನ್ ಬೃಹಸ್ಪತಿನಾ? ನೀನ್ಯಾವ ಬೃಹಸ್ಪತಿ? ಅವರಾದ್ರೂ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ತಾರೆ. ಅವ್ರ ಟ್ಯಾಕ್ಸ್ ಇಂದ ಸಾವಿರಾರು ಕೋಟಿ ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಬಂದಿದೆ. ಎಸ್ ಎಂ ಕೃಷ್ಣ ಅವರು, ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಸ್ ಎಂ ಕೃಷ್ಣ ಅವರು ಈ ಐಟಿ ಬಿಟಿಯನ್ನ ತಂದಾಗ ಫಸ್ಟ್ ಇನ್ಫೋಸಿಸ್ ಅವರೇ. ರಾಜ್ಯಕ್ಕೆ ಹೆಚ್ಚು ಆದಾಯ ಬರ್ತಾ ಇರೋದು ಇನ್ಫೋಸಿಸ್ ಇಂದಾನೆ ಹೆಚ್ಚು ಆದಾಯ ಬರ್ತಾ ಇರೋದು. ಇಲ್ಲ ಅದು ಆಂಧ್ರ ಹೊಟ್ಟೋದ್ರೆ ನಮ್ ಕತೆ ಏನು? ಇನ್ಫೋಸಿಸ್ ಅಂತವ್ರನ್ನ ಹಿಂಗ್ ಬೃಹಸ್ಪತಿಗಳು ಎಲ್ಲ ಬೈತಿರಲ್ಲ, ನಾಳೆ ಏನಾನ ಅವರು ಆಂಧ್ರಾಗ ಹೊರಟೋದ್ರೆ ನಮ್ ಕತೆ ಏನು? ಹೈಯೆಸ್ಟ್ ದುಡ್ಡು ಸಾವಿರಾರು ಕೋಟಿ ಬರ್ತಾ ಇದೆ, ತೆರಿಗೆ ಎಲ್ಲ ಹೊರಟೋದ್ರೆ ನಾವು ಎಲ್ಲಿಂದ ಹೋಗ್ತೀರಾ? ಇವಾಗೇ ಭಿಕ್ಷಾ ಪಾತ್ರ ಹಿಡಿದಿದ್ದೀರಾ ಕಾಂಗ್ರೆಸ್ ಅವ್ರು. ನೀವು ಅಲ್ಲಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀರಾ, ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಮ ತೆರಿಗೆ ನಮ್ಮ ಹಕ್ಕು. ಯಾರ್ದು? ನಿಮ್ ತೆರಿಗೆನ ಇದು? ನಿಮ್ ಮನೆ ತೆರಿಗೆನ ಇದು? ಬೆಂಗಳೂರು ಜನ ಕೇಳ್ತಾ ಇದಾರೆ, ನಮ್ಮ ತೆರಿಗೆ ಬೆಂಗಳೂರಲ್ಲೇ ಖರ್ಚು ಮಾಡಿ ಅಂತ. ಮಾಡ್ತೀರಾ? ಮೈಸೂರವ್ರು ಹೇಳ್ತಾರೆ ನಮ್ ತೆರಿಗೆನ ಮೈಸೂರಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ಹುಬ್ಳಿಯವ್ರು ಹೇಳ್ತಾರೆ ನಮ್ ತೆರಿಗೆನ ನಮ್ಮಲ್ಲೇ ಖರ್ಚು ಮಾಡಿ, ಮಾಡ್ತೀರಾ? ಜ್ಞಾನ ಬೇಡನ್ರಿ, ಸಾಮಾನ್ಯ ಜ್ಞಾನ. ಓದಿದೀನಿ ಅಂತ ಬೇರೆಯವ್ರನ್ನ ಬೃಹಸ್ಪತಿ ಅಂತಿರಲ್ಲ. ನೀವ್ಯಾವ ಬೃಹಸ್ಪತಿಗಳು? ನಮ್ಮ ತೆರಿಗೆ ನಮ್ಮ ಇದಂತೆ, ಅದಕ್ಕೆ ಹೇಳೋರು ಒಬ್ರು, ನಮ್ ತೆರಿಗೆ ನಮ್ಮಲ್ಲೇ ಖರ್ಚು ಮಾಡಿ ಮಾಡ್ತೀರಾ? ನೀವು ಮಾಡಕ್ ಆಗಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಬುದ್ಧಿ ಹೇಳ್ತೀರಾ? ನೀವು ಹೇಳಿ, ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಬುದ್ಧಿ ಹೇಳ್ತೀರಾ? ನೀವೇನು ಬೃಹಸ್ಪತಿಗಳಲ್ಲ. ಯಾರ್ಯಾರು ಎಷ್ಟೆಷ್ಟು ನಿಮ್ ಕ್ವಾಲಿಫಿಕೇಶನ್ ನ ಫಸ್ಟ್ ಎಲ್ಲ ಜನಗಳ ಮುಂದೆ ಇರಿ. ನಿಮ್ ಕ್ವಾಲಿಫಿಕೇಶನ್ ಏನೇನಂತ ಇಟ್ರೆ ಜನಕ್ಕೆ ಗೊತ್ತಾಗುತ್ತೆ ನೀವು ಏನು ಓದಿದ್ದೀರಾ. ಬೃಹಸ್ಪತಿಗಳ ಅಲ್ಲ ಅಂತ ನಿಮ್ ಮಂತ್ರಿಮಂಡಲದಲ್ಲಿರೋ ಎಲ್ಲರದೂ ಎಷ್ಟೆಷ್ಟು ಎಜುಕೇಶನ್ ಲೆವೆಲ್ ಇದೆ ಅಂತ ಇಟ್ರೆ ಯಾರು ಇನ್ಫೋಸಿಸ್ ಸುಧಾಮೂರ್ತಿಯವರು ಬೃಹಸ್ಪತಿನ, ನೀವು ಬೃಹಸ್ಪತಿನ ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಗೊತ್ತಾಗ್ತದೆ. ರಾಜ್ಯ ಜನ ತೀರ್ಮಾನ ಮಾಡ್ಲಿ, ಯಾರು ಬೃಹಸ್ಪತಿ, ನೀವ ಅವರ ಅಂತ ತೀರ್ಮಾನ ಮಾಡಿ. ಬೆಂಗಳೂರು ಕಾರ್ಪೊರೇಷನ್ ನಂಗೆ ತಿಳ್ ಪ್ರಕಾರ 1,000-2,000 ಕೋಟಿ ರೂಪಾಯಿ ಇದು ಕೊಟ್ಟಿದ್ದಾರೆ ಅವರು. ಆ ಟಾಯ್ಲೆಟ್ಗಳು ಕಟ್ಟಕ್ಕೆ, ಫ್ಲಡ್ ಆದಾಗ ಮನೆಗಳು ಬಿದ್ದೋದಾಗ ಕಟ್ಟಕ್ಕೆ 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ. ನೀವೇನ್ ಕೊಟ್ಟಿದ್ದೀರ ಬೃಹಸ್ಪತಿಗಳು? ನೀವ್ ಯಾವ ಊರಿಗೆ ಬೃಹಸ್ಪತಿ ರೀ? ಅವರಾದ್ರೂ ಇಷ್ಟು ದಾನ ಮಾಡಿದ್ದಾರೆ. CSR ಫಂಡ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬರೀ CSR ಅಲ್ಲ, CSR ಫಂಡ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೀವೆಲ್ಲಿ ಕೊಟ್ಟಿದ್ದೀರಾ ಹೇಳಿ?